ತುಂಬ ಎಕ್ಸೈಟೆಡ್ ಇದ್ವಿ. ಥರ್ಡ್ ಇಂಟರ್ನ್ಯಾಷನಲ್ ಟ್ರಿಪ್. ಲಾಸ್ಟ್ ಮೂಮೆಂಟ್ ಸಿಕ್ಕಿದ ಜಾಗಕ್ಕೆಲ್ಲ ತುರ್ಕಿದ್ದೀವಿ ನಾವು. 12 ಡೇಸ್ಗೆ ಇಂಟು 4 ಅಂತಂದ್ರು ಬೇಕಲ್ವ ಜಾಗ. ಪುಣ್ಯಕ್ಕೆ ಇಷ್ಟೊತ್ತಿಗೆ ಏರ್ಪೋರ್ಟ್ ಹೋಗೋಣ ಅನಿಸ್ತಾ ಇದೆ, ಆಗ್ತಾ ಇಲ್ಲ. 2 ಸೂಟ್ ಕೇಸ್ ಎಲ್ಲಿದೆ ಅಂತಂದ್ರೆ ಇಲ್ಲಿದೆ. ನಾನೇನ್ ಮಾಡ್ಲಿ, ಸುಮ್ ಬರ್ತೀನಿ, ಆಮೇಲೆ ಮಾತಾಡಕ್ ಬರ್ತೀನಿ, ಮಾತಾಡ್ಕೋ ಆಮೇಲೆ ಬರ್ತೀನಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್ಸ್. ಇವತ್ತು ನಮ್ಮ 3rd ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೊರಡ್ತಾ ಇದ್ದೇವೆ. ಸೊ ಸೂಪರ್ ಎಕ್ಸೈಟೆಡ್ ನಾನಂತೂ. ಇವಾಗ ಟೈಮ್ ಅರೌಂಡ್ 5 o'clock ಬೆಳಗಿನ ಜಾವ. ಸೊ ಪ್ಲ್ಯಾನ್ ಏನಪ್ಪ ಅಂತಂದರೆ ಇವತ್ತೊಂದು ಇಲ್ಲಿಂದ ಚೆನ್ನೈಗೆ ಬೈ ಟ್ರೈನ್ ಹೋಗಿ, ಸೊ ಚೆನ್ನೈಯಿಂದ ಫ್ಲೈಟ್ ಕ್ಯಾಚ್ ಮಾಡೋದಿದೆ. ಸೊ ಯಾವ ದೇಶ, ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಎತ್ತ ಅಂತ ನಾನು ನೆಕ್ಸ್ಟ್ ವ್ಲಾಗ್ಸಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಸ್ಟೇ ಟ್ಯೂನ್ಡ್. ಇನ್ ಕೇಸ್ ನೀವೇನಾದರೂ ಗೆಸ್ ಮಾಡಿದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಫ್ಯಾಮಿಲಿ ಏನು ಮಾಡ್ತಾ ಇದೆ ನೋಡುವ. ಐ ಥಿಂಕ್ ಅವರೆಲ್ಲ ಡೋರ್ಸು ಅದು ಇದು ಹಾಕೋದ್ರಲ್ಲಿ ಬ್ಯುಸಿ ಇದ್ದಾರೆ. ಸೊ ಡೆಡೆ ಎಕ್ಸೈಟೆಡಾ? Hi, fully excited. We'll enjoy. ನೆಕ್ಸ್ಟ್ ಅಪ್ಪುಜ ಎಕ್ಸೈಟೆಡ್. ನಾನು ಕೇಳಲ್ಲ ನೀನು ಹೆಂಗೆ ಫೀಲ್ ಮಾಡ್ತಾ ಇದ್ದೀನಿ ಅಂತ ಕೇಳಲ್ಲ. ತುಂಬ ಎಕ್ಸೈಟೆಡ್ ಇದ್ವಿ. ಥರ್ಡ್ ಇಂಟರ್ನ್ಯಾಷನಲ್ ಟ್ರಿಪ್. ಆಕ್ಚುಲಿ 3rd and 4th ಕಂಟ್ರಿ ಇದು ರಿವೀಲ್ ಮಾಡಿಲ್ಲ ತಾನೆ? ಇಲ್ಲ we are 3rd and 4th. ಸೊ ಗೆಸ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸಿ. ಸೊ ಇವಾಗ ನಾವು ಆ್ಯಸ್ ಯೂಶ್ವಲ್ ಡ್ಯಾಡಿ ನಮ್ಮನ್ನ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡ್ತಾರೆ. ನಂತರ ಮಮ್ಮಿ ಡ್ಯಾಡಿ ಇಬ್ಬರು ಬರ್ತಾರೆ. ಸೊ ಪ್ಲ್ಯಾನ್ ಚೇಂಜಾ? ನಾನು ಮಮ್ಮಿನಾ? ನಾನು ಅಮ್ಮ ಫಸ್ಟು ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ, ನಂತರ ಪೂಜಾ ಮತ್ತು ಡ್ಯಾಡಿ ಬರ್ತಾರೆ. ಚಲೋ, ಲೆಟ್ಸ್ ಗೋ ಟು ರೈಲ್ವೆ ಸ್ಟೇಷನ್ ಆ್ಯಂಡ್ ಇಟ್ ವಿಲ್ ಬಿ ಅ ಲಾಂಗ್ ಡೇ. ಇವತ್ತಂತೂ ಲಾಂಗ್ ಡೇ. ಸೊ ತುಂಬ ಎಕ್ಸ್ಪ್ಲೋರ್ ಮಾಡೋದಿದೆ. another state and then catch a flight to another country. ತುಂಬ ಎಕ್ಸೈಟೆಡ್. ಲಾಟ್ಸ್ ಆಫ್ ಥಿಂಗ್ಸ್ ಎಕ್ಸ್ಪ್ಲೋರ್ ಮಾಡ್ತೀವಿ. ಸೊ ಐ ಥಿಂಕ್ ವ್ಲಾಗ್ಸ್ ಚೆನ್ನಾಗಿರುತ್ತೆ. ವಿಲ್ ಟ್ರೈ ಲಾಸ್ಟ್ ವಿಯೆಟ್ನಾಮ್ ವ್ಲಾಗ್ಗಿಂತ ಈ ವ್ಲಾಗ್ ಸೀರೀಸ್ ಡಿಫ್ರೆಂಟಾಗಿ ಶೂಟ್ ಮಾಡಲಿಕ್ಕೆ. ಸೊ ಸ್ಟೇ ಟ್ಯೂನ್ಡ್ ಫಾರ್ ದ್ಯಾಟ್. ಲಾಸ್ಟ್ ಟೈಮು ಚಪ್ಪಲಿ ಪ್ರಾಬ್ಲಮ್ ಆಗಿತ್ತಲ್ಲ, ಸೊ ಈ ಸಲ ಪ್ರಾಬ್ಲಮ್ ಆಗಬಾರ್ದು ಅಂದ್ಬಿಟ್ಟು ಇನ್ನೊಂದು ಚಪ್ಪಲಿನ ತಗೊಂಡಿದ್ದೀವಿ. ಝೂಡಿಯೋದು. ನಿಂದೇನು ಪ್ರಾಬ್ಲಮ್ ಇಲ್ಲ ತಾನೇ? ಇಲ್ಲ, ನಂದು ಝೂಡಿಯೋದೇನೆ. ಎಂಡ್ ಮೂಮೆಂಟಲ್ಲಿ ಯಾವುದೋ ಒಂದು ಸಿಕ್ತು, ಸೊ ಅದನ್ನ ತಗೊಂಡೆ. ಇವಳು ನನಗೆ ಒಸಿ ರೇಗ್ಸಿರ್ಲಿಲ್ಲ ಲಾಸ್ಟ್ ಟ್ರಿಪ್ಪಲ್ಲಿ ನನ್ನ ಚಪ್ಪಲಿಗೆ. ಅದು ಅಂದೇ ಎಷ್ಟು ಬೇಗ ಟೈಮ್ ಆಗೋಯ್ತಲ್ಲ. ಚಲೋ, ಲೆಟ್ಸ್ ಗೋ. ನಾವು ಹೋಗಿ ಕುತ್ಕೊಂಡ್ರೆ ಎಲ್ಲ ಎಲ್ಲ ತಗೊಂಡಿದ್ದೀವಿ ಅಲ್ವಾ? ಎಲ್ಲನೇ ತಗೊಂಡಿದ್ದೀವಿ. ಬಟ್ ಸ್ಟಿಲ್ ಯಾವ್ದು ಎಲ್ಲೆಲ್ಲಿ ಯಾವ ಬ್ಯಾಗಲ್ಲಿ ಇಟ್ಟಿದ್ದೀವಿ ನಮಗಂತೂ ನಿಜ ಗೊತ್ತಿಲ್ಲ. ಲಾಸ್ಟ್ ಮೂಮೆಂಟ್ ಸಿಕ್ಕಿದ ಜಾಗಕ್ಕೆಲ್ಲ ತುರ್ಕಿದ್ದೀವಿ ನಾವು. ಈಗ ಅಲ್ಲೋಗಿ ಫಿಗರ್ ಔಟ್ ಮಾಡಬೇಕು ಏನೇನಿದೆ ಅಂತ. ಏನಿಲ್ಲಮ್ಮ, ಎಲ್ಲನೂ ನಿಮ್ಮ ಮರಿದೇನೆ ಎಲ್ಲ ತೊಗೊಂಡಿದ್ದೀರಾ ಅನ್ಕೊಂಡಿದ್ದೀವಿ. ಸರಿ, ಗೇಟ್ ಇರ್ಲಿ ಬಿಡು. 32 ಅಲ್ಲೂ ಆಫ್ ಮಾಡು. ಬಾಯ್ ಬಾಯ್. ಅವಳು ಆ ಕಡೆ ಹೋಗಿ, ಈ ಕಡೆ ತಾನೇ ಕುತ್ಕೊತಿದ್ದು. ಬಂದೋ. ಸೊ ಇದು ನಮ್ಮ ಸಿಚುವೇಶನ್ ರೈಟ್ ನಾವು. ದೀಸ್ ಆರ್ ದ ಲಗೇಜಸ್ ನಾವು ಕ್ಯಾರಿ ಮಾಡ್ತಾ ಇರೋದು. 5 ಸೂಟ್ ಕೇಸ್ ಅಲ್ವಂದ? 5 ಸೂಟ್ ಕೇಸ್, 3 ಕ್ಯಾಬಿನ್ ಬ್ಯಾಗ್, 2 ಚೆಕ್ಕಿಂಗ್ ಬ್ಯಾಗ್. ಯುಟಿಲೈಸ್ ಮಾಡಬೇಕಲ್ವ ಅವ್ರು ಏನೇನು ಕೊಡ್ತಾರೆ ಅಂತ. 10 kg ಓಕೆ. ಅದರಲ್ಲೂ ಎಕ್ಸ್ಟ್ರಾ 20 ಹಂಗೆ 2 ಪರ್ಚೇಸ್ ಮಾಡಿದ್ದೀವಿ. ಅಂದರೂ ಸಾಲ್ತಿಲ್ಲ ಅನಿಸುತ್ತೆ. 11 ಡೇಸ್ಗೆ ಹೋಗ್ತಾ ಇರೋದು. 12 days. 12 ಡೇಸ್ಗೆ ಇಂಟು 4 ಅಂತಂದ್ರೂ ಬೇಕಲ್ವ ಜಾಗ. ನಾನು ಇದೇ ಡೈಲಾಗ್ನ ಹೇಳೋದು ಮನೇಲಿ, ಬೇಕು ಅಂತ. ಟ್ರೈನ್ಗೋಸ್ಕರ ವೇಟಿಂಗ್. ಟ್ರೈನ್ ಬರೋದು ಇಲ್ಲಿ 5:40 ಅಂತ ಹಾಕೊಂಡಿದ್ದಾರೆ. 6 o'clock ಆ್ಯಕ್ಚುಲಿ ಇದ್ದಿರೋದು ಟ್ರೈನ್. ಅದು ಮೈಸೂರು ಸೆಂಟ್ರಲ್ ಎಕ್ಸ್ಪ್ರೆಸ್. 6 o'clock ತನಕ
ರೈಲ್ವೆ ಸ್ಟೇಷನ್ ಆಲ್ರೆಡಿ 5:15 ಅವ್ರು ಬರೋಷ್ಟರಲ್ಲಿ 5:15 ಆಗುತ್ತೆ. ಇದನ್ನ ತಗೊಂಡೋಗಲ್ ಸಾಕ್ಸಷ್ಟರಲ್ಲಿ 5:45. ಖಾಲಿ ರೈಲ್ವೆ ಸ್ಟೇಷನು. ಅಲ್ಲೋ ಇಲ್ಲೋ ಇಬ್ರು ಮನುಷ್ಯರುಗಳಿದ್ದಾರೆ. ಅದು ಎಲ್ಲ ಮಲ್ಕೊಂಡಿದ್ದಾರೆ. ರಿಸರ್ವೇಷನ್ ಮಾಡಿಸಿದ್ವಿ 1 ತಿಂಗಳು ಮುಂಚೆನೇ. ಸದ್ಯ ಪುಣ್ಯಕ್ಕೆ ಎಸ್ಕಲೇಟರ್ ಆನ್ ಮಾಡಿದ್ರು. ಯೂಶಲಿ ನಾನು ರೈಲ್ವೆ ಸ್ಟೇಷನ್ಗೆ ಬಂದಾಗೆಲ್ಲ ಆ ಕಡೆ ಎಸ್ಕಲೇಟರ್ ಆನ್ ಮಾಡಿರಲಿಲ್ಲ. ಸೊ ಪುಣ್ಯಕ್ಕೆ ಆನ್ ಮಾಡಿ ಅದೇನೋ ನಿಜ. ನಾನು ಹೆಂಗಪ್ಪ ತಗೋಗೋದು ನೈಟ್ ಸೂಟ್ ಕೇಸ್ನ ಅಂದ್ಕೊಂಡಿದ್ದು. ಸೊ ನಿನ್ನ ಬ್ಯಾಗ್ ಅಸೈನ್ಮೆಂಟ್ಸ್ ಗೊತ್ತಾಯ್ತಾ ಈಗ? ನಿನ್ಗೆರಡು, ನಂದೊಂದು. ಹಂಗೆ ನಿಧಿ, ನೀನು ಇದೇ ತಗಪ್ಪ, ನಾನು ಅದು ಇಟ್ಕೋತೀನಿ. ಏನಿಲ್ಲ, ಬೇಡ ಬೇಡ, ಅವಳು ಹ್ಯಾಂಡಲ್ ಮಾಡ್ಕೊಳ್ಳು. ಇನ್ನು ಅರ್ಧ ಗಂಟೆ ಇದೆ ಕೂರು. ಹೆಂಗೋ ಎಕ್ಸಲೇಟರ್ ಇದಾಯ್ತು. ನೀನು ಹೋಗಿ ಚೆಕ್ ಮಾಡಿದಾಗ ಆನ್ ಇರಲಿಲ್ಲ. ನಾನು ಬಂದ ತಕ್ಷಣ ಎಸ್ಕಲೇಟರ್ ಚೆಕ್ ಮಾಡೋದು ನಾವು. ರೀಚ್ ಆಗಿದ್ದೀವಿ. ಸೊ ಆಲ್ಮೋಸ್ಟ್ 7 to 8 hours ಜರ್ನಿ ಫ್ರಮ್ ಮಂಡ್ಯ ಟು ಚೆನ್ನೈ. ಆಲ್ಮೋಸ್ಟ್ ಬಾರ್ಡರ್ ಎಂಟರ್ ಆಗೋ ತನಕ ಸ್ವಲ್ಪ ವೆದರ್ ಚೆನ್ನಾಗಿತ್ತು. ಅದಾದ್ಮೇಲೆ ಯಾವಾಗ ತಮಿಳ್ನಾಡು ಎಂಟರ್ ಆದ್ವಿ, ಸೊ ಆ ವಾರ್ಮ್ ಇದೆಯಲ್ಲ, ಸಿಕ್ಕಾಬಟ್ಟೆ ಶೆಕೆ ಥರ ಆಯ್ತೈತೆ. ಎಸ್ಪೆಷಲಿ ಈಗ ಚೆನ್ನೈಗೆ ಬಂದ್ಮೇಲಂತೂ ಇನ್ನೂ ವಾರ್ಮ್ ಇದೆ. ಸೊ ಹೊಟ್ಟೆ ಹಸಿತಿದೆ. ಸೊ ಹಾಗಾಗಿ ಇವಾಗ A to B ಗೆ ಹೋಗಿ ಏನ್ ಸಿಗುತ್ತೆ ನೋಡೋಣ. ಅಲ್ಲಿ ಲಂಚ್ನ ಮಾಡಿ ಏಟ್ ಅವರ್ಸ್ ಆಗ್ಲಿಲ್ಲ ಟ್ರೈನಲ್ಲಿ ಕೂರಕ್ಕೆ. ಅದಾದ್ಮೇಲೆ ಇಲ್ಲಿ ಹೀಟ್ ತುಂಬಾ ಹಾರಿಬಲ್ ಇದೆ ಆಕ್ಚುಲಿ, ಸಿಕ್ಕಾಬಟ್ಟೆ. ಊಟ ಪರವಾಗಿಲ್ಲ, ಅನ್ನ ಸಾರನ್ನ ಸಾಂಬಾರ್ ರೈಸ್ ತರ ಮಾಡಿದ್ರು. ಗ್ಲೋರಿಫೈಡ್ ಬಿಸಿಬೇಳೆ ಬಾತ್ ಅದು ಅಷ್ಟೇ. ಹಾ, ಬಿಸಿಬೇಳೆ ಬಾತು ಆ ತರ. ನಾವು ಹೊಟ್ಟೆ ತುಂಬಿದ್ರೆ ಸಾಕು. ನೋಡ್ತಾ ಇದ್ದೀನಿ ಈಗ 600 ತೋರಿಸ್ತಿದೆ. ಬಟ್ ಕಮ್ಮಿ, 13 ಕಿಲೋಮೀಟರ್ ಅಷ್ಟೇ. ನಮ್ದು ಎಷ್ಟು 30-35 ಕಿಲೋಮೀಟರ್ ಅದು. ಇದು 13 ಕಿಲೋಮೀಟರ್ಗೆ 800 ರೂಪಾಯಿ ತೋರಿಸ್ತಿದೆ. 600-800 ರೂಪಾಯಿ. ಏನು ಮಾಡಕ್ಕಾಗಲ್ಲ. ಒಂದೇ ಕ್ವಶನ್, ಹೇಗೆ ಈ ಹೀಟ್ನ ತಡ್ಕೊಂಡಿದ್ದೀರಾ? ಆಲ್ಮೋಸ್ಟ್ ಮಂಡ್ಯ ಟು ಚೆನ್ನೈ ಆಲ್ಮೋಸ್ಟ್ ಅಂತಂದರೆ ಮಧ್ಯದಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ
ಈ ಟೆಂಪ್ರೇಚರ್ ಸ್ವಲ್ಪ ಅಡ್ಜಸ್ಟ್ ಆಗಿಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಮೊರವರ್ ಏನಂತಂದರೆ ಇದು ಕೋಸ್ಟಲ್ ಏರಿಯಾ, ಒಂದು ಮೆಡಿಟೇರಿಯನ್ ಲೈನ್ ಪಾಸ್ ಆಗುತ್ತೆ ಅನ್ನೋದು ಒಂದು. ಆಮೇಲೆ ಈ ಕಡೆ ಎಲ್ಲ ಫಾರೆಸ್ಟ್ ಏರಿಯಾಗಿಂತ ಬೆಟ್ಟ ಗುಡ್ಡಗಳು, ಕಲ್ಲು ಬಂಡೆಗಳು ಇರೋದು ಜಾಗ ಇದು. ಸ್ವಲ್ಪ ವಾರ್ಮ್ ಜಾಸ್ತಿ ಇರುತ್ತೆ. ಓಕೆ, ಇಟ್ಸ್ ಎ ನೈಸ್ ಜರ್ನಿ, ಇಟ್ಸ್ ಎನ್ ಎಕ್ಸ್ಪೀರಿಯನ್ಸ್. ನಮ್ಮ ಕಂಟ್ರಿನಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಇನ್ಯಾರು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗುತ್ತೆ? ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್. ಚೆನ್ನಾಗಿದೆ. ಎನಿವೆ, ವಿಲ್ ಮೂವ್ ಟು ಏರ್ಪೋರ್ಟ್ ನಾವು. ಸೊ ಇವಾಗ ಪೂಜಾ ಕ್ಯಾಬ್ನ ಬುಕ್ ಮಾಡ್ತಿದ್ದಾಳೆ. ಸೊ ನಡೀರಿ ಏರ್ಪೋರ್ಟಿಗೆ ಹೋಗುವ. ಹೆಂಗಿದೆ ಅಮ್ಮ? ತುಂಬಾ ಹಾಟ್ ಆಗ್ತಾ ಇದೆ. ಇಷ್ಟೊತ್ತಿಗೆ ಏರ್ಪೋರ್ಟ್ಗೆ ಹೋಗೋಣ ಅನಿಸ್ತಾ ಇದೆ. ಆಗ್ತಾ ಇಲ್ಲ. ನಮ್ಮಮ್ಮ ಅಷ್ಟೊತ್ತಿಂದ ಖರ್ಚಿಪಲ್ಲಿ ಮುಖ ಒರೆಸ್ಕೊಳ್ಳೋದೇ ಆಯ್ತು. ನಂಗಂತೂ ನಿಜ ಆಯ್ತಾ ಇಲ್ಲ. ಎಷ್ಟಾಯ್ತು ಪೂಜಾ? 500 500 ಆಯ್ತು. ಜಸ್ಟ್ ಲೈಕ್ 13 ಕಿಲೋಮೀಟರ್ಸ್ಗೆ 500 ರುಪೀಸು. ಅದೇ ನಮ್ಮ ಬ್ಯಾಂಗ್ಳೂರ್ ಏರ್ಪೋರ್ಟಿಗೆ ಹೋಗೋಕ್ಕೆ 30 ಕಿಲೋಮೀಟರ್ಸ್ಗೆ ನಾವು 750 to 800 ರುಪೀಸ್ ಪೇ ಮಾಡ್ತಾ ಇದ್ವಿ. ಸೊ ಇನ್ ಕಂಪ್ಯಾರಿಸನ್ ಇಲ್ಲೊಂದು ಸ್ವಲ್ಪ ಟ್ಯಾಕ್ಸಿ ರೇಟ್ಸ್ ಏನಿದೆ ಸ್ವಲ್ಪ ಜಾಸ್ತಿನೇ ಇದೆ ಚೆನ್ನೈಯಲ್ಲಿ ಬ್ಯಾಂಗ್ಳೂರ್ ಕಂಪೇರ್ ಮಾಡಿದ್ರೆ. ಸೊ ನೋಡೋಣ, ಟ್ಯಾಕ್ಸಿ ಬರೋ ತನಕ ಕಾಯೋಣ. ಇಲ್ಲ 500 ಮೀಟರ್ಸ್ ತೋರಿಸ್ತಿದೆ. ಏರ್ಪೋರ್ಟ್ ಕಡೆಗೆ ಹೊರಟಿದ್ದೇವೆ. ಸೊ ನಾವು ಟೋಟಲಿ 5 ಸೂಟ್ ಕೇಸ್ ಕ್ಯಾರಿ ಮಾಡ್ತಾ ಇರೋದು. ಸೊ ಇಲ್ಲಿ ಡಿಕ್ಕಿಲಿ 3 ಸೂಟ್ ಕೇಸ್ನ ಹಾಕಿದ್ದೀವಿ. ಸೊ ಇನ್ನೆರಡು ಸೂಟ್ ಕೇಸ್ ಎಲ್ಲಿದೆ ಅಂತಂದರೆ ಇಲ್ಲಿದೆ, ನನ್ನ ತೊಡೆ ಮೇಲೊಂದು. ಚೆನ್ನೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2. ಫೈನಲಿ ಚೆನ್ನೈ ಟರ್ಮಿನಲ್ 2, ಸಾರಿ ಏನೋ ಒಂದು ಏರ್ಪೋರ್ಟ್ ಅಲ್ಲಿ ಇದೀವಿ. ಚೆನ್ನೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2ಗೆ ರೀಚ್ ಆದ್ವಿ. ಇರೋದು 13 ಕಿಲೋಮೀಟರ್ಸ್ 17 ಕಿಲೋಮೀಟರ್ಸ್ ಆಕ್ಚುಲಿ. ನಾನು ಬುಕ್ ಮಾಡೋ ಟೈಮ್ ಅಲ್ಲಿ 13-15 ಕಿಲೋಮೀಟರ್ ತೋರಿಸ್ತು. ಬಟ್ ಪ್ರಾಪರ್ ರೈಡ್ ಸ್ಟಾರ್ಟ್ ಆದಾಗ 19 ಕಿಲೋಮೀಟರ್ 20 ಕಿಲೋಮೀಟರ್ ಹತ್ರ ಬಂತು. ಮೇ ಬಿ ಅರೌಂಡ್ 20 ಕಿಲೋಮೀಟರ್ಸ್ ಅನ್ಕೊಳ್ಳಿ. ಆಲ್ಮೋಸ್ಟ್ 1 hour ಜರ್ನಿ ಫ್ರಮ್ ರೈಲ್ವೆ ಸ್ಟೇಷನ್ ಟು. ಬೇಗ ಬರ್ಬೋದಿತ್ತು, ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಬೆಂಗಳೂರ್ನು ಮೀರ್ಸ್ಬೋದೇನೋ ಆ ತರ ಅನ್ನಿಸ್ತು ನನಗ್ ಮಾತ್ರ ಇಲ್ಲಿ ಟ್ರಾಫಿಕ್ ವಾಸ್ ಹಾರಿಬಲ್. ಬಟ್ ನಂದಲೆಸ್ ಹೊರಗಡೆ ಬಂದಿದೀವಿ. ನಮ್ದು ಫ್ಲೈಟ್ ಟೈಮಿಂಗ್ಸ್ ಬಂದು 12 ಗಂಟೆಗಿರೋದು ಮಧ್ಯರಾತ್ರಿ. ಸೊ ಇವಾಗ ಟೈಮ್ ಅರೌಂಡ್ 5 o'clock. 5 o'clock. ಚೆಕ್ ಇನ್ ನಮ್ದು 8 o'clock ಶುರು ಆಗುತ್ತೆ. ಸೊ ಅಲ್ಲಿ ತನಕ ಸುತ್ತಾಡಬೇಕು. ಸೊ ಏರ್ಪೋರ್ಟ್ ನ ಎಕ್ಸ್ಪ್ಲೋರ್ ಮಾಡೋಣ. ಚೆನ್ನೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಫಸ್ಟ್ ಟೈಮ್ ಬಂದಿರೋದು. ಸೊ ಏರ್ಪೋರ್ಟ್ ನಾವು ನೋಡ್ತೀವಿ, ನಿಮ್ಗೂ ತೋರಿಸ್ತೀವಿ. ಸೊ ಟಿಲ್ ದಿ ಎಂಡ್. ಸೊ ಏರ್ಪೋರ್ಟ್ ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಎಲ್ಲಿ ಏನೇನೆಲ್ಲ ಇದೆ, ಏನೆಲ್ಲ ಫೆಸಿಲಿಟೀಸ್ ಇದೆ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗುವ. ಆಕ್ಚುಲಿ ಏರ್ಪೋರ್ಟ್ಗೆ ಕನೆಕ್ಟಿವಿಟಿ ಚೆನ್ನಾಗಿದೆ. ಡೈರೆಕ್ಟ್ ನೀವು ಮೆಟ್ರೋದಲ್ಲೇ ಬರ್ಬೋದು. ಇಲ್ಲೇ ಎದುರುಗಡೆನೆ ಇದೆ. ಬ್ಲೂ ಕಲರ್ ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ, ಅದೇ ಏರ್ಪೋರ್ಟ್. ಅಂಡ್ ಇದು ಟರ್ಮಿನಲ್ 2. ಮತ್ತೆ ಇಲ್ಲೊಂದ್ ಸ್ವಲ್ಪ ಮುಂದೆ ಹೋದ್ರೆ ಡೈರೆಕ್ಟ್ ಮಾಲ್ಗೆ ಕನೆಕ್ಟಿವಿಟಿ ಇದೆ, ಏರೋ ಹಬ್ ಅಂತ. ಗುಡ್. ಇದು ಏರ್ಪೋರ್ಟ್ ಏನಿದೆಯೋ ಸಿಟಿ ಮಧ್ಯದಲ್ಲಿದೆ. ಲೈಕ್ ನಮ್ದು ಬ್ಯಾಂಗ್ಳೂರ್ ಏರ್ಪೋರ್ಟ್ ಔಟ್ಸ್ಕರ್ಟ್ಸ್ ಅಲ್ಲಿ ಇದೆ. ಸೊ ಇದು ಆಲ್ಮೋಸ್ಟ್ ಸಿಟಿ. ಅಂದ್ರೆ ನಾವು ಕಾಡು ಗದ್ದೆ ಎಲ್ಲ ದಾಟ್ ಹೋಗ್ಬೇಕಲ್ಲ ಏರ್ಪೋರ್ಟ್ಗೆ. ಹಂಗಲ್ಲ, ಸಿಟಿ ಮಧ್ಯದಲ್ಲೇ ಇದೆ ಚೆನ್ನೈಗೆ.
ಡ್ರಮ್ ರೋಲ್. ಯಾ ಡಗ 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 ಡಗ. ಕಂಪ್ಲೀಟ್ಲಿ ಪ್ಲಾನ್ಡ್ ಬೈ ಎಸ್. ನಾವು ಏನು ಯಾವ ಏಜೆನ್ಸಿ ಯಾವ ಪ್ಯಾಕೇಜ್ ಏನು ತಗೊಂಡಿಲ್ಲ, ಯಾರ ಹೆಲ್ಪು ಇಲ್ಲ. ನನಗೇನೋ ಇಷ್ಟ ಆಗಿಲ್ಲ. ಅದು ಶುಗರ್ ಫ್ರೀ. ಏನು ಟೇಕಿಂಗ್ ದ ಫಸ್ಟ್ ಬೈಟ್ ಆಫ್ ಡಿಮ್ಸಮ್. ಬೇಳೆ ಕೂಗ್ತಾರೆ. ಫಸ್ಟ್ ತಿಂದ್ಬಿಡ್ತೀವಿ. ಅದಕ್ಕೆ ಒಂದು ಮೆಣಸಿನ್ಕಾಯಿ ತಿಂದ್ರಿ, ಒಂದು ಮಜ್ಜಿಗೆ ಮೆಣಸಿನ್ಕಾಯಿನ ನೆನ್ಸ್ಕೊಂಡ್ರಿ. ಸೊ ಲೌಂಜಿಂದ ಬಂದ ತಕ್ಷಣನೇ ಬೋರ್ಡಿಂಗ್ ಸ್ಟಾರ್ಟ್ ಆಗಿತ್ತು.